ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪೊಲೀಸ್ನವರಿಗೆ ರಕ್ಷಣೆನೇ ಇಲ್ವಾ? ನಮಗೆ ರಕ್ಷಣೆ ಕೊಡೋರಿಗೆ ರಕ್ಷಣೆನೇ ಇಲ್ವಾ? ಹಾಗಾದರೆ ಠಾಣೆಯಲ್ಲೇ ಗರ್ಭಿಣಿ ಪೇದೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ. ಮೆಜೆಸ್ಟಿಕ್ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಭೀಕರ ಘಟನೆ ಆಗಿರೋದಿದು. ಆರಕ್ಷಕರವರು ಪಾಪ ಗರ್ಭಿಣಿ ಇದ್ದಾರೆ, ಆ ಪೇದೆ ಆದರೂ ಕೆಲಸಕ್ಕೆ ಬಂದಿದ್ದಾರೆ. ಅವ್ರ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ, ಅದು ರಾಡ್ನಿಂದ. ತಲೆಗೆ 7-8 ಬಾರಿ ರಾಡ್ನಿಂದ ಹೊಡೆದು ಗಂಭೀರ ಗಾಯ ಆಗಿದೆ. ಈಗ ಅವರಿಗೆ ಗಂಭೀರ ಗಾಯಗೊಂಡ ಪೇದೆ ಶಿಲ್ಪಾ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆ ನೀಡಲಾಗ್ತಾ ಇದೆ. ಹಲ್ಲೆ ಮಾಡಿದ ಆರೋಪಿಯನ್ನ ರೈಲ್ವೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶಿಲ್ಪಾಗೆ 23 ಸ್ಟಿಚ್ಗಳು ಬಿದ್ದಿದ್ದಾವೆ ಅಂತ ಸಹೋದರ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಠಾಣೆಯ ಹಿರಿಯ ಅಧಿಕಾರಿಗಳ ವಿರುದ್ಧವೂ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಈಗ ಅವರು. ಹಾಗಾದರೆ ಬೆಂಗಳೂರಿನಲ್ಲಿ ಮಹಿಳಾ ಪೊಲೀಸ್ನವ್ರಿಗೆ ರಕ್ಷಣೆನೇ ಇಲ್ವಾ? ಎಸ್, ಇವರೇ ನೋಡಿ, ಶಿಲ್ಪಾ ಪೇದೆ ಇವತ್ತು ಹಲ್ಲೆಗೊಳಗಾದಂಥವರು. ತಲೆಗೆ ರಾಡ್ನಿಂದ ಹೊಡೆದಿದ್ದಾರೆ ಆ ಪಾಪಿ. ಆತ ಯಾರು, ಯಾವ ಕಾರಣಕ್ಕೆ ಆಕೆಯ ಮೇಲೆ ಹಲ್ಲೆ ಮಾಡಿದಾನೋ ಗೊತ್ತಿಲ್ಲ. ನಮ್ಮ ತಂಗಿಯು ಸುಮಾರು ಬಾರಿ, ಅಂದರೆ 16 ಬಾರಿ ಕೇಳಿಕೊಂಡರು, ನನಗೆ ಡೇ ಶಿಫ್ಟ್ ಕೊಡಿ ಸರ್, ನನಗೆ ರಾತ್ರಿ ಹೊತ್ತಿನಲ್ಲಿ ಆಗುವುದಿಲ್ಲ, ಅದು ಬೇರೆ ಸೆಂಟ್ರಿ ಆಗುವುದಿಲ್ಲ, ನನಗೆ ನಿಂತುಕೊಳ್ಳಲು ಆಗುವುದಿಲ್ಲ. ಹಾಗಾಗಿ ಇವರು ಕೇಳಿಕೊಂಡರು. ಸಬ್ ಇನ್ಸ್ಪೆಕ್ಟರ್ ಆದಂತಹ ನಟರಾಜ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆದ ಕಾಂತರಾಜ್ರವರು ಇವರನ್ನು ಉಲ್ಲಂಘಿಸಿರುತ್ತಾರೆ. ಯಾವುದೇ ಕಾರಣಕ್ಕೂ ನೀನು ಕೆಲಸ ಮಾಡುವುದಾದರೆ ಮಾಡು, ಇಲ್ಲವಾದರೆ ಕರ್ತವ್ಯವನ್ನು ಬಿಟ್ಟು ಹೋಗು ಎಂದು ಬೆದರಿಕೆಯನ್ನು ಹಾಕಿರುತ್ತಾರೆ. ಅದರಿಂದ ಅವರು ಮನನೊಂದು ಅವರಿಗೆ ಉದ್ದೇಶಪೂರ್ವಕವಾಗಿ ಈ ಹಲ್ಲೆಗೆ ಮೂಲತಃ ಕಾರಣರೆಂದು ನಾನು ನಿಭಾಯಿಸುತ್ತೇನೆ. ಆ ವ್ಯಕ್ತಿಯು ಹಲ್ಲೆ ಮಾಡಿದಂತಹ 7-8 ಬಾರಿ ರಾಡಿನಿಂದ ಹೊಡೆದಂತಹ 20ರಿಂದ 23 ಸ್ಟಿಚ್ಗಳು ತಲೆಗೆ ಹೊಡೆತ ಬಿದ್ದಿರುತ್ತವೆ. ಆದ ಕಾರಣ ನಾನು ಎಲ್ಲ ಅಲ್ಲಿ ಇರುವಂಥ ಸಿಬ್ಬಂದಿಯವರನ್ನು ವಿಚಾರಿಸಿದೆ. ಅಲ್ಲಿರುವಂಥ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳನ್ನು ಎಲ್ಲರನ್ನೂ ಸಹ ಕೇಳಿದೆ. ಅವರು ಹೇಳಿದ ಒಂದೇ ಮಾತು ಎಂದರೆ, ಸರ್, ನಮಗೆ ಟಾರ್ಚರ್ ಅಂದರೆ ಮಾನಸಿಕ ಹಿಂಸೆಯನ್ನು ಕೊಡುತ್ತಿರುವವರು ನಟರಾಜ್ ಅವರನ್ನು ಬಿಟ್ಟರೆ ಬೇರೆ ಯಾವುದೇ ಕರ್ತವ್ಯದಲ್ಲಿ ಲೋಪದೋಷಗಳು ಇರುವುದಿಲ್ಲ. ಮತ್ತು ಅಲ್ಲಿ ಪ್ರತ್ಯೇಕವಾದ ಶೌಚಾಲಯವೂ ಇಲ್ಲ, ಪ್ರತ್ಯೇಕವಾದ